ಸೈಕಲ್ ತಂತಾನೆ, ರಿಪೇರಿಗೆ 50 ರೂಪಾಯಿ ಖರ್ಚು ಮಾಡ್ತಾನೆ, ಮತ್ತೆ ಆ ಸೈಕಲ್ ಅನ್ನ ಮಾರ್ತಾನೆ, ಮತ್ತೆ ಆ ಸೈಕಲ್ ಅನ್ನ ಮಾರಿದಾಗ ಅವನು ಎಷ್ಟು % ಲಾಭ ಆಯ್ತು ಅಂತ ಶೇಕಡಾವಾರು ಬರಿಬೇಕು. ಅಂದ್ರೆ ಅವನು ಸೈಕಲ್ ಅನ್ನ ತಗೊಂತಾನೆ, ಏನ್ ಮಾಡ್ತಾನೆ, ಎಷ್ಟು ರೂಪಾಯಿಗೆ ತಗೊಂಡಿರ್ತಾನೆ, 450 ರೂಪೀಸ್ ತಗೊಂಡಿರ್ತಾನೆ. ಅದನ್ನ ರಿಪೇರಿನೂ ಮಾಡಿಸ್ತಾನೆ. ಏನ್ ಮಾಡಿಸ್ತಾನೆ, ಎಷ್ಟು ರೂಪಾಯಿ ಖರ್ಚು ಮಾಡ್ತಾನೆ ರಿಪೇರಿ ಮಾಡಕ್ಕೆ, ಅದಲ್ವಾ? ಮತ್ತೆ ಅದನ್ನ ಏನ್ ಮಾಡ್ತಾನ ಅವನು, ಅಂದ್ರೆ ಸೆಲ್ ಮಾಡ್ತಾನೆ ಅಂತ. ಎಷ್ಟು ರೂಪಾಯಿಗೆ ಸೆಲ್ ಮಾಡ್ತಾನೆ, 600 ರೂಪೀಸಿಗೆ ಸೆಲ್ ಮಾಡ್ತಾನೆ. ಈಗ ನೀವೇನ್ ಕಂಡುಹಿಡಿಬೇಕು, ಗೇನ್ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಗೇನ್ ಪರ್ಸೆಂಟೇಜ್ ಅಂದ್ರೆ ಎಲ್ರಿಗೂ ಗೊತ್ತಿದೆಯಲ್ಲ, ಲಾಭದ ಶೇಕಡಾವಾರವನ್ನು ಕಂಡುಹಿಡಿಬೇಕು. ಇದನ್ನ ಹೆಂಗ್ ಮಾಡೋದು ಅಂತ ಈಗ ಕಲ್ತ್ಕೊಳ್ಳೋಣ. ಫಸ್ಟಿಗೆ ನೀವೇನ್ ಮಾಡ್ಬೇಕು ಅಂದ್ರೆ ಕ್ವಶನ್ ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ಆಫ್ಟರ್ ಓನ್ಲಿ ಯು ಕ್ಯಾನ್ ಸಾಲ್ವ್ ದಟ್.